Next exercise 3.3. In third main there are 6 problems. ಇಲ್ಲಿ 6 ಸಮಸ್ಯೆಗಳು ಇವೆ. They are word problems. We have to convert the word problems in the mathematical form. ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆಗಳನ್ನು ಅವುಗಳನ್ನು ನಾವೇನು ಮಾಡಬೇಕು, ರೇಖಾತ್ಮಕ ಸಮೀಕರಣಗಳನ್ನಾಗಿ ಪರಿವರ್ತನೆ ಮಾಡಿ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಆದೇಶ ವಿಧಾನದಿಂದ ಈ ಸಮಸ್ಯೆಗಳನ್ನು ಬಿಡಿಸಬೇಕು. ಈ ಹಿಂದಿನ ಒಂದು ಎಕ್ಸಾಂಪಲಲ್ಲಿ ಡೈರೆಕ್ಟಾಗಿ 2 ಸಮೀಕರಣಗಳನ್ನು, ಸರಳ ರೇಖಾತ್ಮಕ ಸಮೀಕರಣಗಳನ್ನು ಅವರು ಕೊಟ್ಟಿದ್ದರು. ಬಟ್ ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಒಂದು ವಾಕ್ಯದ ರೂಪದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಕೊಡ್ತಿದ್ದಾರೆ. ದೇ ಆರ್ ಗಿವಿಂಗ್ ಅ ಪ್ರಾಬ್ಲಮ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್. ದೆನ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ pair of linear equations. Then we are going to solve this equations. Now see here, and definitely these examples are very important for the point of view of your examination. ಈ ಸಮಸ್ಯೆಗಳು ಡೆಫಿನೆಟ್ ಆಗಿ ಒಂದಿಲ್ಲ ಒಂದು ಪ್ರಶ್ನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಪ್ರತಿ ಸಾರಿ ಈ ಪ್ರಾಬ್ಲಮ್ಸನ್ನು ಕೇಳ್ತಿದ್ದಾರೆ. ಡೆಫಿನೆಟ್ ಆಗಿ ಇವು ನಿಮಗೆ ಎಕ್ಸಾಮಲ್ಲಿ ಬಹಳ ಹೆಲ್ಪ್ ಆಗ್ತವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಾವು ಸಿ ಹಿಯರ್ ದ ಫಸ್ಟ್ ಪ್ರಾಬ್ಲಮ್ ಈಸ್ the difference between two numbers is 26 and one number is 3 times the other. ಎರಡು ಸಂಖ್ಯೆ, the difference between two numbers, ಎರಡು ಸಂಖ್ಯೆಗಳ ನಡುವಿನ ಅಂತರವು, ವ್ಯತ್ಯಾಸವು 26 ಇದೆ. one number is 3 times the other, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಷ್ಟಿದೆ? 3ರಷ್ಟಿದೆ. ಹಾಗಿದ್ದರೆ ಆ ಸಂಖ್ಯೆಗಳು ಯಾವುವು ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಕೊಟ್ಟಿರುವಂತಹ ವಾಕ್ಯವನ್ನು ನಾವು ಗಣಿತೀಯ ಭಾಷೆಯಲ್ಲಿ ಇಕ್ವೇಷನ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ 2 ಸಂಖ್ಯೆಗಳಂತ ಹೇಳ್ತಿದ್ದಾರೆ. ಸೊ ಯಾವ ಸಂಖ್ಯೆಗಳು ಯಾವ ಅನ್ನೋದು ಗೊತ್ತಿಲ್ಲ. ಸೊ ಲೆಟ್ಸ್ ಕನ್ಸಿಡರ್ ದೋಸ್ ನಂಬರ್ಸ್ ಆ್ಯಸ್ ಎಕ್ಸ್ ಆ್ಯಂಡ್ ವೈ. ಯು ಕ್ಯಾನ್ ಟೇಕ್ ಎನಿ ಫಾರ್ಮ್, ದಟ್ ಈಸ್ ಪಿ ಆ್ಯಂಡ್ ಕ್ಯೂ ಆರ್ ವೈ ಆ್ಯಂಡ್ ಝೆಡ್, ವಾಟ್ ಎವರ್ ಇಟ್ ಮೇ ಬಿ, ಎಮ್ ಆ್ಯಂಡ್ ಎನ್. ನೌ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅ ಎಕ್ಸ್ ಆ್ಯಂಡ್ ವೈ. Let the numbers be x and y. ಆ ಸಂಖ್ಯೆಗಳು ಯಾವ್ಯಾವ ಇರಲಿ? x ಮತ್ತು y ಅಂತ ಇರಲಿ. ಡಿಫ್ರೆನ್ಸ್, ವ್ಯತ್ಯಾಸ ಎಷ್ಟಿದೆ ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 26. ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ಸ್ ಈಸ್ 26. ಹಾಗಿದ್ರೆ ಅದನ್ನು ನಾವು ಯಾವ ರೀತಿ ಬರೀಬೋದು? ಡಿಫ್ರೆನ್ಸ್ x ಮತ್ತು y ಇದೆ, ಅವುಗಳ ನಡುವಿನ ವ್ಯತ್ಯಾಸ ಡಿಫರೆನ್ಸ್ 26. ನೌ ಐ ವಿಲ್ ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೊಟ್ಟಿರುವಂತಹ ಸಮಸ್ಯೆಯನ್ನು ಸಮೀಕರಣದ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ಎರಡನೇದು ನೋಡಿ, ಒನ್ ನಂಬರ್ ಈಸ್ 3 times the other. ಈಗ ಒನ್ ನಂಬರ್ ಈಸ್ 3 times the other ಅಂದರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಅಂದರೆ ಒಂದು ಸಂಖ್ಯೆ ಯಾವುದು ದೊಡ್ಡದಿದೆ. ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ 26 ಅಂದರೆ ಇದು ದೊಡ್ಡದಿದೆ ಅಂತ ಅರ್ಥ ಆಯಿತು. ಓಕೆ, ಇಲ್ಲಿ ನೋಡಿ ಒಂದು ಸ್ವಲ್ಪ. ಒನ್ ನಂಬರ್ ಈಸ್ 3 times the other. ಎಕ್ಸ್ ಮತ್ತು ವೈ ಅನ್ನುವಂಥ 2 ಇಲ್ಲಿ ಸಂಖ್ಯೆಗಳಿವೆ. ಇದು ದೊಡ್ಡ ಸಂಖ್ಯೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ ದೊಡ್ಡ ಸಂಖ್ಯೆ. ಒನ್ ನಂಬರ್ ಈಸ್ 3 times the other. ಈ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಅಂದರೆ ಇದು ಆಲ್ರೆಡಿ ದೊಡ್ಡದಿದೆ. ಇದಕ್ಕೆ ಇದು ನಾವು ಇಕ್ವೇಟ್ ಮಾಡಬೇಕಾದ್ರೆ ಇವೆರಡೂ ಸಮ ಮಾಡಬೇಕಪ್ಪ ಆಯ್ತಂದರೆ ಇದಕ್ಕೆ ನಾವು ಏನು ಮಾಡಬೇಕು? 3ರಿಂದ ಗುಣಿಸಬೇಕು. ಅಂದರೆ ದಿಸ್ ನಂಬರ್ ಈಸ್ 3 times the another ನಂಬರ್. ಈ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ? 3 times ಅಂದಾಗ 3x = y ಅಂತ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ದಿಸ್ ನಂಬರ್ ಈಸ್ ಆಲ್ರೆಡಿ ಬಿಗರ್ than this one, so that's why we have to multiply this number by 3. So therefore x is equal to 3y. Call this equation number 2. ನಮಗೆ ಇಲ್ಲಿ 2 ಸರಳ ರೇಖಾತ್ಮಕ ಸಮೀಕರಣಗಳು ದೊರೆತು. x minus y equal to 26 and x equal to 3y. Now by using these 2 equations we are going to solve and we are going to find the value of x and y. Now x equal to 3y direct ನಮಗೆ ರೆಡಿ ಇದೆ. So put this value in equation number 1. Put value of x in equation number 2. Right? Value of x ಎಲ್ಲಿದೆ? Equation number 2 ಅಲ್ಲಿದೆ. Sorry, one second. Put value of x
put value of x equal to 3y in equation number 1. ಸಮೀಕರಣ 2ರಲ್ಲಿ ಇರತಕ್ಕಂಥ ಬೆಲೆಯನ್ನು 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ರೈಟ್. ಸೊ ಇಕ್ವೇಷನ್ ನಂಬರ್ 1 ಈಸ್ x minus y equal to 26. x value is 3y minus y as it is equal to 26. 3y minus y is 2y equal to 26. y equal to 26 divided by 2 is 13. Therefore, the value of y is equal to 13. 26ನೇ 2ರಿಂದ ಭಾಗಿಸಿದಾಗ ಬೆಲೆ ಎಷ್ಟು ಬಂತು? 13. ಇಲ್ಲಿಗೆ ಈ ಸಮಸ್ಯೆ ಇಲ್ಲಿ ಮುಗಿಯಲಿಲ್ಲ. Now we are going to substitute this value in another equation, or in equation 1 or in equation number 2. Then we will get the value of x. Write down, put the value of y equal to 13 in equation number 2. Equation number 2 is x equal to 3y. X as it is 3 into y value is 13. 13 3s are 39. Therefore, the value of x is 39. ನೋಡಿ, ಎಕ್ಸ್ನ ಬೆಲೆ 39 ಬಂತು, ವೈನ ಬೆಲೆ 13 ಬಂತು. ಹಾಗಿದ್ರೆ ನಾವು ಅಸ್ಯೂಮ್ ಮಾಡಿರ್ತಕ್ಕಂಥ ಸಂಖ್ಯೆಗಳು x ಮತ್ತು y ಬೆಲೆಗಳು ಈಗಾಗಲೇ ನಮಗೆ ದೊರೆತಿವೆ, 39 ಆ್ಯಂಡ್ 13. ಇವು ನಾವು ಕಂಡುಹಿಡಿದಿರ್ತಕ್ಕಂತಹ ವ್ಯಾಲ್ಯೂಸ್ ಸರಿಯಾಗಿವೆಯೋ ಇಲ್ಲೋ ಅನ್ನೋದನ್ನು ನಾವು ಒಂದು ಸ್ವಲ್ಪ ಚೆಕ್ ಮಾಡಬೇಕು. ಅವ್ರ ಕಂಡೀಷನ್ ಹೇಳಿದ್ದಾರೆ, ಅವುಗಳ ನಡುವಿನ ಅಂತರ, ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ನಂಬರ್ಸ್ ಈಸ್ 26 ಅಂತ. 39ರಲ್ಲಿ 13ಅನ್ನು ಮೈನಸ್ ಮಾಡೋಣ. 39 minus 13, 39 minus 13, that is 26. So this equation is satisfied. 39ರಲ್ಲಿ 13 ಕಳೆದರೆ 26. ಇನ್ನು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ಒಂದು ಸಂಖ್ಯೆ ಯಾವುದು? 39. ಇನ್ನೊಂದು ಯಾವುದು? 13. ಇದರ 3ರಷ್ಟು ಅಂದರೆ 13 3 13 3s are 39. So this equation is also satisfied. Hence our values are correct, 13 and 39. Now come to the next problem. Another problem is the larger of two supplementary angles exceeds the smaller by 18. Find them. What is the meaning of supplementary? Supplementary ಅಥವಾ ಪೂರಕ ಕೋನಗಳು ಅಂತ ಹೇಳಿದ್ವಿ ನಾವು ಕನ್ನಡದಲ್ಲಿ. ಅದರ ಅರ್ಥ ಒಂದು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಪೂರಕ ಕೋನಗಳು ಅಥವಾ ಸಪ್ಲಿಮೆಂಟ್ರಿ ಅಂದರೆ ದ ಸಮ್ ಆಫ್ ಟು ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾವ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತೀವಿ ಅದಕ್ಕೆ ನಾವೇನು ಕರಿತೀವಿ? ಸಪ್ಲಿಮೆಂಟ್ರಿ ಅಥವಾ ಪೂರಕ ಕೋನಗಳು ಅಂತ ಹೇಳ್ತೀವಿ. ಅಂದರೆ ಇಂಡೈರೆಕ್ಟಾಗಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದೆ ಅಂತ ಹೇಳ್ತಿದ್ದಾರೆ, ರೈಟ್. ಎರಡನೇದೇನಪ್ಪ ಅಂದರೆ ಆ್ಯಂಗಲ್ ಎಕ್ಸೀಡ್ಸ್ ಸ್ಮಾಲರ್ ಬೈ 18 ಡಿಗ್ರಿ. ಚಿಕ್ಕ ಕೋನಕ್ಕಿಂತ ದೊಡ್ಡ ಕೋನವು 18 ಡಿಗ್ರಿ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಇದನ್ನು ಬಳಸ್ಕೊಂಡು ನಾವೇನು ಮಾಡಬೇಕು? ಇಲ್ಲಿಗ ಸಾಲ್ವ್ ಮಾಡಬೇಕು. ನಾವು ಸೇಮ್ ಪ್ರೊಸೀಜರ್ ಫಾಲೋ ಮಾಡೋಣ. ಇಲ್ಲಿ ಲೆಟ್ ದ ನಂಬರ್ಸ್ ಅಂದಿದ್ದೀವಿ, ಇಲ್ಲಿ ಲೆಟ್ ದ ಆ್ಯಂಗಲ್ಸ್. ಲೆಟ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್, ಪೂರಕ ಕೋನಗಳು ಯಾವ್ಯಾವಿರಲಿ? ಮೆಂಟ್ರಿ ಆ್ಯಂಗಲ್ಸ್ be x degree and y degrees. Therefore, ಹಾಗಿದ್ರೆ x plus y is equal to ಎಷ್ಟಾಗಬೇಕು? 180 degrees. ಯಾಕಪ್ಪ ಅಂತಂದರೆ ದೇ ಆರ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಅವುಗಳ ಮೊತ್ತ 180 ಡಿಗ್ರಿಗೆ ಸರಿಸಮನಾಗಿರ್ತದೆ. ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಸೆಕೆಂಡ್ ಪಾರ್ಟ್ ಈಸ್ ಸ್ಮಾಲರ್ ಎಕ್ಸೀಡ್ಸ್ ಎ ಬೈ 18 ಡಿಗ್ರಿ. ಚಿಕ್ಕ ಕೋನವು ದೊಡ್ಡ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿದೆ. ಇವಾಗ ಇವೆರಡು ಕೋನಗಳಿವೆ. ಚಿಕ್ಕ ಕೋನ, ದೊಡ್ಡ ಕೋನ, ಯಾವುದಾದ್ರೂ ಒಂದು ಕೋನ ನಾವು ಒಂದು ದೊಡ್ಡದಂತ ತಿಳ್ಕೊಳ್ಳೋಣ. ಎಕ್ಸ್ ಅನ್ನುವಂಥದ್ದು ದೊಡ್ಡದಿದೆ, ಇದು ಆಲ್ರೆಡಿ ದೊಡ್ಡದಿದೆ, ಇದಕ್ಕಿಂತ ಇದು ದೊಡ್ಡದಿದೆ. ಎಷ್ಟು ದೊಡ್ಡದಿದೆಪ್ಪ ಅಂದರೆ 18 ಡಿಗ್ರಿಯಷ್ಟು ಹೆಚ್ಚಾಗಿದೆ, ರೈಟ್. Angle x is already 18 degree more than the angle y. So that's why we are adding 18 degree to y, not to x. x ಕೋನವು y ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿರೋದ್ರಿಂದ ಯಾವುದು ಕಡಿಮೆ ಇದೆಯಲ್ಲ ಅದಕ್ಕೆ ನಾವು ಸೇರಿಸಿದಾಗ ಅವೆರಡು ಇಕ್ವೇಟ್ ಆಗ್ತವೆ ಅಥವಾ ಸರಿಸಮನಾಗ್ತವೆ. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಆಲ್ರೆಡಿ ಇದು ಎಕ್ಸ್ ಟರ್ಮ್ ನಮಗೆ ಸಿಕ್ಕಿದೆ. ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಷನ್ ನಂಬರ್ 1. ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡೋಣ. ಪುಟ್
value of x equal to y plus 18 ಅಥವಾ 18 plus y both are same in equation number 1. Equation number 1 is x plus y is equal to 180. Now the value of x is y plus 18 plus y as it is equal to 180. Now y and y, they are like terms. Y plus y is 2y equal to 180. Take this remaining 18 to the right hand side, it becomes minus, that is minus 18. So 180 minus 18 is 162. Yes, therefore y is equal to 162 upon 2. 2 comes to the denominator. 2 1 2 8 16 2 1 2. Therefore the value of y is equal to 81 degrees. Value of y is equal to 81 degree. ಅಂದರೆ ಇದು ಚಿಕ್ಕ ಕೋನ 81 ಡಿಗ್ರಿ ಆಯಿತು. ಹಾಗಿದ್ರೆ ದೊಡ್ಡ ಕೋನ ಯಾವುದು ಎಕ್ಸ್ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯೋಣ. ಸೊ ದಟ್ ಈಸ್ ಸೇಮ್ ಪ್ರೊಸೀಜರ್. ಪುಟ್ ದ ವ್ಯಾಲ್ಯೂ ಆಫ್ y in equation number 2. Put y equal to 81 degrees in equation number 2. You can substitute in this one or in this one. You will get the value of x. Now the equation 2 is x equal to 18 plus y. 18 as it is plus y value is 81. 18 plus 81, 18 plus 81, 90 degrees. Sorry, 99 degrees. Therefore the value of x is equal to 99 degrees. Now you can observe here, x equal to 99 and y equal to 81. Add these two, 99 plus 81, 99 plus 81. 9 plus 1 is 0, 1 carry, 8 plus 9, 16, 17, 17 plus 1, 18. Satisfied. Next, another condition is x value is 99 plus y value is 81. Already x value illide 18. Okay. So 18 plus 18 plus 81 is 99. Both the equations are going to be satisfied. ನಾವು ಯಾವುದೇ ಸಮೀಕರಣವನ್ನು ಸಾಲ್ವ್ ಮಾಡಿದ ನಂತರ ಬಂದಂಥ ಬೆಲೆಗಳನ್ನು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಸ್ಯಾಟಿಸ್ಫೈ ಆಗಬೇಕು. ಅಂದರೆ ನಾವು ಸಾಲ್ವ್ ಮಾಡಿರುವಂತಹ ಇಕ್ವೇಷನ್ ಸರಿ ಇದೆ ಅಂತ ಅರ್ಥ. ಓಕೆ, ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್ಸ್, ರೈಟ್ ಡೌನ್ ದಿಸ್ ಒನ್, like, share and comment as you wish. Okay, thank you, and come to the next problem. You have studied the problem number 1 and 2 and you can solve the problem number 3, 4 yourself. Now I am going to come with the problem number 5 and problem number 6. They are very interesting problems. Let's see. The problem number 5 is a fraction, ಒಂದು ಭಿನ್ನರಾಶಿ ಇದೆ, becomes 9/11. ಅದು 9/11 ಆಗುತ್ತೆ. ಯಾವಾಗ? if 2 is added, ಅದಕ್ಕೆ 2 ಸೇರಿಸಿದಾಗ ಅದು 9/11 ಆಗುತ್ತೆ. ಎಲ್ಲೆಲ್ಲಿ ಸೇರಿಸಬೇಕು? added to numerator and denominator. ಭಿನ್ನರಾಶಿಯ ಅಂಶ ಮತ್ತು ಛೇದಕ್ಕೆ 2 ಸೇರಿಸಿದಾಗ ಅದು 9/11 ಆಗುತ್ತೆ. ಅದೇ ಭಿನ್ನರಾಶಿಗೆ 3 ಸೇರಿಸಿದಾಗ ಆ ಭಿನ್ನರಾಶಿ ಏನಾಗುತ್ತೆ? it becomes 5/6. when 3 is added to numerator and denominator, then find the fraction. ಹಾಗಿದ್ರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಸಮಸ್ಯೆಯನ್ನು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ಭಿನ್ನರಾಶಿ ಇದೆ, ಆ ಭಿನ್ನರಾಶಿಯ ಅಂಶಕ್ಕೆ 2 ಸೇರಿಸಿದಾಗ 9/11 ಆಗುತ್ತೆ. ಅದೇ ಭಿನ್ನರಾಶಿಗೆ 3 ಸೇರಿಸಿದರೆ, ಅಂದರೆ ಅಂಶ ಮತ್ತು ಛೇದಕ್ಕೆ 3 ಸೇರಿಸಿದರೆ ಅದು 5/6 ಆಗುತ್ತೆ. ಹಾಗಿದ್ರೆ ಆ ಭಿನ್ನರಾಶಿ ಯಾವುದು? ಆ ಭಿನ್ನರಾಶಿ ಅಂದಾಗ ಅಂಶ ಮತ್ತು ಛೇದ ಇದ್ದೇ ಇರುತ್ತೆ. ದೇರ್ ವಿಲ್ ಬಿ ನ್ಯೂಮಿನೇಟರ್ ಆಸ್ ವೆಲ್ ಆಸ್ ಇನ್ ದ ಡಿನಾಮಿನೇಟರ್ ಇನ್ ದ ಫ್ರ್ಯಾಕ್ಷನ್. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಆ್ಯಸ್ ಎಕ್ಸ್ ಆ್ಯಂಡ್ ವೈ. ಎಸ್, ಡೆಫಿನೆಟ್ಲಿ ನಮ್ಗೆ ಯಾವ ಅಂಶಗಳು ಗೊತ್ತಿರೋದಿಲ್ಲ, ಅವನ್ನು ನಾವು ಅಸ್ಯೂಮ್ಷನ್ ಮಾಡ್ತೀವಿ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಅಂಥೇಳಿ. ಸೊ ಲೆಟ್ ದ ಫ್ರ್ಯಾಕ್ಷನ್ ಬಿ. ಹಾಗಿದ್ದರೆ ಆ ಭಿನ್ನರಾಶಿ ಏನಾಗಿರಲಿ? ಲೆಟ್ ದ ಫ್ರ್ಯಾಕ್ಷನ್ ಬಿ x upon y. ಇವಾಗ ಇದೇ ಒಂದು ಸಮೀಕರಣಕ್ಕೆ, ಇದೇ ಒಂದು ಭಿನ್ನರಾಶಿಗೆ 2 ಸೇರಿಸಿದರೆ, when 2 is added,
2 ಈಸ್ ಆ್ಯಡೆಡ್. ಎರಡನ್ನು ಸೇರಿಸಿದಾಗ ಇಟ್ ಬಿಕಮ್ಸ್ 9/11. ಸೊ ಎಕ್ಸ್ ಬೈ ವೈ ಅನ್ನುವಂಥ ಒಂದು ಭಿನ್ನರಾಶಿಗೆ ಅಂಶ ಮತ್ತು ಛೇದಕ್ಕೆ ಎರಡೂಗೆ ನಾವೇನು ಮಾಡಬೇಕು, ಎರಡನ್ನು ಸೇರಿಸಬೇಕು. ಹಾಗಿದ್ರೆ ಅದೇನಾಗುತ್ತೆ 9/11. ಅದೇ ರೀತಿಯಾಗಿ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಒಂದು ಭಿನ್ನರಾಶಿ x/y, ಅದೇ ಭಿನ್ನರಾಶಿಗೆ ಅಂಶ ಮತ್ತು ಛೇದಕ್ಕೆ 3 ಸೇರಿಸಿದರೆ ಇಟ್ ಬಿಕಮ್ಸ್ 5/6. It becomes 5/6. Now just cross multiply ಮಾಡೋಣ. 11 into this term, 11 into x plus 2. Same way 9 into bracket y plus 2. Now 11 into x is 11x plus 11 into 2 is 22. 9 into y is 9y. 9 into 2 is 18. Now take the x terms on one side. 11x minus 9y equal to 18 minus 22. 18 minus 22. Therefore it becomes 11x minus 9y equal to minus 4. Call this equation number 1. Same procedure illu kuda follow madana. Multiply this one by 6. So it becomes, directly I will write 6x, 6 into 3 18, 5 into y 5y, 5 into 3 is 15. Just cross multiply like this. Take this 5y and 15, 6x minus 5y. Take 18 to the right hand side, 15 as it is minus 18. So 6x minus 5y is equal to minus 3. 18 minus 15 is 3. The big number sign is minus. Call this equation number 2. Right? ಎರಡು ಸರಳ ರೇಖಾತ್ಮಕ ಸಮೀಕರಣಗಳು ದೊರೆತಿದ್ದಾವೆ. ಈಗ ಎಕ್ಸ್ ಬೆಲೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಇನ್ನೊಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಎಸ್, ನಾವು ಐ ವಿಲ್ ಕನ್ವರ್ಟ್ ದಿಸ್ ಇಕ್ವೇಷನ್ in terms of x. X is equal to 4, minus 4. This minus y becomes, minus 9y becomes plus 9y divided by 11 into x is there. Take this 11 to the denominator. Illi nodi 11 into x. If you remove this one, it come to the denominator. Right? X is equal to minus 4 plus 9y divided by 11. Put this value in equation number 2. Now put value of x, that is 9 minus 4y athwa minus 4 9y minus 4 upon 11 in equation number 2. In equation number 2. So equation number 2 is 6x minus 5y equal to minus 3. 6 as it is. X value is 9y minus 4 divided by 11 is equal to, minus 5y equal to minus 3. Now multiply this term. 6 into 9, 54y minus 6 into 4 is 24. Yes, put the value of x is equal to 9y minus 4 divided by 11 in equation number 2. Equation number 2 is 6x minus 5y equal to minus 3. Now 6 as it is, the value of x is 9y minus 4 divided by 11 minus 5y is equal to minus 3. Now multiply this one by 6. 6 into 9 54, 6 into 4 24 with minus sign, and take this minus 5y to the right hand side, it becomes plus 5y minus 3 as it is. 11 is there in the denominator. ಇಲ್ಲಿ ನೋಡಿ 11 ಛೇದದಲ್ಲಿದೆ, ಅದನ್ನು ಆ್ಯಸ್ ಇಟ್ ಈಸ್ ಇಡೋಣ. 6 ಇಂದ ಮಾತ್ರ ಮಲ್ಟಿಪ್ಲೈ ಮಾಡಿದೆ. ನಾವು ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ಛೇದದಲ್ಲಿ 1 ಇರ್ತದೆ. ಅಗೇನ್ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಲೈಕ್ ದಿಸ್. 1ದಿಂದ ಮಲ್ಟಿಪ್ಲೈ ಮಾಡಿದರೆ ಏನೂ ಚೇಂಜಸ್ ಆಗೋದಿಲ್ಲ. 11ದಿಂದ ಮಲ್ಟಿಪ್ಲೈ ಮಾಡೋಣ ಇಲ್ಲಿ.
So 54y as it is minus 24, 11 into 5 55y, 11 into 3 33 with minus sign. So 55y ಇದೆ, ಇಲ್ಲಿ 54y ಇದೆ. Take it to the right hand side. 55y minus 54y. Am I right? Plus 54 becomes minus 54. And minus 24 as it is here, and minus 33 becomes plus 33. Now 55 minus 54 is 1. 33 minus 24, that is 9. Therefore y is equal to 9 by 1, or 9 by 1 is nothing but 9. Y value, put this value in equation number 1 or in equation number 2. Yes, put value of y equal to 9 in equation number 1, ಅಥವಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ x ವ್ಯಾಲ್ಯೂ ಸಿಗುತ್ತೆ. ಇನ್ ಅಬವ್ ಇಕ್ವೇಷನ್ ಅಂತಲೇ ಹೇಳ್ತೀವಿ. In above equation. Yes, put the value of y equal to 9 in equation number 1. Equation 1 ನಾವು ಆಲ್ರೆಡಿ ಸಾಲ್ವ್ ಮಾಡಿ x equal to ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. x is equal to minus 4 plus 9 into y value is 9 divided by 11. So x is equal to minus 4 as it is, 9 9s are 81 with plus sign divided by 11. 81 minus 4, that is 77 divided by 11. 11 ones are 11 sevens are, so that is nothing but 7. Therefore the value of x is equal to 7. x equal to 7. ಹಾಗಿದ್ರೆ ನಮ್ಮ ಫ್ರ್ಯಾಕ್ಷನ್ ಏನಾಯಿತು ನೋಡಿ, x by y, it means 7 by 9. Therefore the fraction is x by y equal to 7 by 9. You can check that one. ಈ ಒಂದು ಭಿನ್ನರಾಶಿಗೆ ಎರಡನ್ನು ಸೇರಿಸಿದಾಗ 7 plus 2 9 and 9 plus 2 11 ಸರಿ ಇದೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಮೂರನ್ನು ಸೇರಿಸಿದಾಗ, ಇಫ್ ಯು ಆ್ಯಡ್ 3, 7 plus 3 is 10, 9 plus 3 is 12, 10 by 12, 10 by 12 is nothing but 5 by 6. ಯಾಕಂದರೆ 10 by 12, that is 5, 2 5s are and 2 6s are 12, that will be 5 by 6. Now come to the another problem, that is word problem, very important one. This kind of a problems are usually found in the competitive exams also. Okay, the problem is ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆಯನ್ನು ಬಹಳ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. 5 years hence, 5 ವರ್ಷಗಳ ನಂತರ, ಏಜ್ ಆಫ್ ಜೇಕಬ್ನ ವಯಸ್ಸು 5 ವರ್ಷಗಳ ನಂತರ, 3 times ದ ಏಜ್ ಆಫ್ ಹಿಸ್ ಸನ್, ಅವನ ಮಗನ ವಯಸ್ಸಿನ 3ರಷ್ಟಾಗುತ್ತೆ. ಯಾವಾಗ? 5 ವರ್ಷಗಳ ನಂತರ. ಅದೇ ರೀತಿಯಾಗಿ 5 years ago ಅಂದರೆ ಹಿಂದೆ, ಈಗಿರುವಂಥ ವಯಸ್ಸಿನಕ್ಕಿಂತ 5 ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸು 7 times 7ರಷ್ಟು, 7 times ದ ಏಜ್ ಆಫ್ ಹಿಸ್ ಸನ್, ಅವನ ಮಗನ ವಯಸ್ಸಿನ 7ರಷ್ಟಿತ್ತು. ದೆನ್ ಫೈಂಡ್ ಹೀಸ್ ಪ್ರೆಸೆಂಟ್ ಏಜ್. ಹಾಗಿದ್ರೆ ಪ್ರೆಸೆಂಟ್ ಏಜ್ ನಮಗೆ ಗೊತ್ತಿಲ್ಲ. ಜೇಕಬ್ನ ವಯಸ್ಸು ಮತ್ತು ಅವನ ಮಗನ ವಯಸ್ಸು ಈಗ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಜೇಕಬ್ನ ಈಗಿನ ವಯಸ್ಸು ನಾವೇನು ತಿಳ್ಕೊಳ್ಳೋಣಪ್ಪ ಅಂತಂದರೆ, ಎಕ್ಸ್ ಮತ್ತು ಮಗನ ವಯಸ್ಸು y ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಜೇಕಬ್ಸ್ ಏಜ್ ಈಸ್ x years and his son's age, ಮಗನ ವಯಸ್ಸು, is y years. ಹಾಗಿದ್ರೆ ಇಲ್ಲಿ 2 ಪಾರ್ಟನ್ನು ಹೇಳ್ತಾರೆ. 5 years hence, 5 ವರ್ಷಗಳ ನಂತರ, ಆಮೇಲೆ ಇನ್ನೊಂದು 5 ವರ್ಷಗಳ ಮುಂಚೆ, 5 ವರ್ಷಗಳ ಹಿಂದೆ. ಓಕೆ, ಸೊ ಇಲ್ಲಿ 2 ಪಾರ್ಟನ್ನು ಮಾಡ್ತೀನಿ, ಆಫ್ಟರ್ ಆ್ಯಂಡ್ ಬಿಫೋರ್ ಅಥವಾ ಎಗೋ.
ಇವಾಗ ಅವನ ಪ್ರೆಸೆಂಟ್ ಏಜ್ ಏನಿದೆ, ಜೇಕಬ್ನ ಪ್ರೆಸೆಂಟ್ ಏಜು ಎಕ್ಸ್ ಇದೆ, ಅವನ ಮಗನ ವಯಸ್ಸು ಎಷ್ಟಿದೆ, ವೈ ಇದೆ. 5 ವರ್ಷಗಳ ನಂತರ ಏನಾಗುತ್ತೆ ನೋಡ್ರಿ, ಆಫ್ಟರ್ 5 ಇಯರ್ಸ್ ಈಗ ನನ್ನ ವಯಸ್ಸು ಎಷ್ಟಿದೆಯಲ್ಲ, ನನ್ನ ವಯಸ್ಸು 5 ವರ್ಷದ ನಂತರ ಡೆಫಿನೆಟಾಗಿ +5. ಫಾರ್ ಎಕ್ಸಾಂಪಲ್ ಮೈ ಏಜ್ ಈಸ್ 30 ಇಯರ್ಸ್. 5 ವರ್ಷಗಳ ನಂತರ 30 + 5 35. ಸೊ ಇವೊಂದು ಎಕ್ಸ್ ಇದೆ, ಸೊ ಎಕ್ಸ್ +5. ಇವೊಂದು ವೈ ಇದೆ, ವೈ +5. ಸೊ 5 ವರ್ಷಗಳ ನಂತರ ಜೇಕಬ್ನ ವಯಸ್ಸು ಏನಾಗುತ್ತೆ, ಜೇಕಬ್ನ ವಯಸ್ಸು ಎಕ್ಸ್ +5 ಆಯಿತು. ಅದೇ ರೀತಿಯಾಗಿ ಮಗನೂ ಕೂಡ ದೊಡ್ಡವನಾಗ್ತಾನೆ, ದಟ್ ಈಸ್ 5 + 5, ದಟ್ ಈಸ್ ಈಸ್ ಸನ್ಸ್ ಏಜ್. ಇದು ಜೇಕಬ್ನ ವಯಸ್ಸು, ಇದು ಅವನ ಮಗನ ವಯಸ್ಸು, ಯಾವಾಗ 5 ವರ್ಷಗಳ ನಂತರ. ಇನ್ನು ಅದೇ ರೀತಿಯಾಗಿ ಕಂಡೀಷನ್ ಒಂದು ಹೇಳ್ತಿದ್ದಾರೆ, ಏನಪ್ಪ ಅಂತಂದರೆ 5 ಇಯರ್ಸ್ ಹೆನ್ಸ್, 5 ವರ್ಷಗಳ ನಂತರ ಜೇಕಬ್ ಈಸ್ 3 times ದ ಏಜ್ ಆಫ್ ಹಿಸ್ ಸನ್. ಅವನ ಮಗನ ವಯಸ್ಸು, ಅವನ ತಂದೆಯ ವಯಸ್ಸು, ಜೇಕಬ್ನ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಇರುತ್ತೆ ಅಂತ. ಅಂದರೆ ತಂದೆ ಆಲ್ರೆಡಿ ದೊಡ್ಡವನು, ಎಷ್ಟು, ಮಗನ 3ರಷ್ಟು ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ಈ ಇಕ್ವೇಷನ್ ಇಕ್ವೇಟ್ ಮಾಡಬೇಕಾದ್ರೆ ಯಾವುದಕ್ಕೆ ನಾವು 3ಯನ್ನು ಮಲ್ಟಿಪ್ಲೈ ಮಾಡಬೇಕು? ಎಸ್, ಯು ಆರ್ ರೈಟ್, ವಿ ಹ್ಯಾವ್ ಟು ಮಲ್ಟಿಪ್ಲೈ ಟು ಈಸ್ ಏಜ್ ಆಫ್ ಹೀಸ್ ಸನ್, ದಟ್ ಈಸ್ ಬೈ 3. ತಂದೆ ವಯಸ್ಸು ಏನಿದೆಪ್ಪ ಅಂತಂದರೆ ಮಗನ ವಯಸ್ಸಿನ 3ರಷ್ಟಿದೆ. ಹಾಗಿದ್ರೆ 3ಯಿಂದ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ವಿ ಹ್ಯಾವ್ ಟು ಡೂ ಹಿಯರ್ ಇನ್ ದ ಅನದರ್ ಪಾರ್ಟ್. ಆಫ್ಟರ್ 5 ಇಯರ್ಸ್, ಸಾರಿ 5 ವರ್ಷಗಳ ಹಿಂದೆ, 5 years ago, present age of the Jacob is x and present age of the son is y. 5 ವರ್ಷಗಳ ಹಿಂದೆ ಅಂದರೆ 5 ವರ್ಷ ಕಡಿಮೆ ಆಯಿತು. ಇಲ್ಲಿಯೂ ಕೂಡ ಮಗನ ವಯಸ್ಸು ಏನಾಯಿತು, 5 ವರ್ಷ ಕಡಿಮೆ ಆಯಿತು. ಅವಾಗ ಕಂಡೀಷನ್ ಏನು ಹೇಳ್ತಿದ್ದಾರಪ್ಪ ಅಂತಂದರೆ ಜೇಕಬ್ಸ್ ಏಜ್ ಈಸ್ 7 times ದ ಏಜ್ ಆಫ್ ಹಿಸ್ ಸನ್, ಅಂದರೆ 7ದಿಂದ ಮಲ್ಟಿಪ್ಲೈ ಮಾಡಬೇಕು. ಇದು ಭಾಳ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. 5 ವರ್ಷಗಳ ನಂತರ 3 times, 5 ವರ್ಷಗಳ ಮುಂಚೆ, 5 ವರ್ಷಗಳ ಹಿಂದೆ ದ ಏಜ್ ಆಫ್ ಜೇಕಬ್ ಈಸ್ 7 times ದ ಏಜ್ ಆಫ್ ಹೀಸ್ ಸನ್. ಸೊ ಇವಾಗ ಇಕ್ವೇಷನನ್ನು ನಾವು ರೆಡಿ ಮಾಡೋಣ. ನಾವು ದಟ್ ಈಸ್ ಎಕ್ಸ್ +5 ಆ್ಯಸ್ ಇಟ್ ಈಸ್ ಈಕ್ವಲ್ ಟು 3 × y 3y plus 3 × 5 is 15. Now I will convert this one in terms of x equal to 3y plus 15 minus 5. Take this 5 to the right hand side. X equal to 3y plus 15 minus 5 is 10. Call this equation number 1. Now again here x minus 5 as it is equal to 7y minus 7 into 5 is 35. Now x minus 7y, take this minus y to the left hand side, and minus 35 plus 5, take this minus 5 to the right hand side. So x minus 7y equal to minus 30. X value ready ಇದೆ. Call this equation number 2. ಹಾಗಿದ್ರೆ put the value of x in equation number 2. Put value of x in equation number 2. X value is 3y plus 10 minus 7y equal to minus 30. 3y and 7y, they are like terms. 7y ಅಲ್ಲಿ 3y ಅನ್ನು ಕಳೆದಾಗ 4y, the big number sign is having minus, that is minus 4y plus 10 equal to minus 30. And take this 10 to the right hand side, it becomes minus 30 minus 10 minus 4y, and now minus 30 plus minus 30 and minus 10 is minus 40, that is minus 4y equal to minus 40. Minus and minus gets cancelled, they becomes plus y equal to 40 divided by 4. ಹಾಗಿದ್ರೆ y ಬೆಲೆ ಎಷ್ಟು ಬಂತು, 10. 40 upon 4 is 10. ಹಾಗಿದ್ರೆ y equal to 10. y ಯಾರದೇ ವಯಸ್ಸು ಇದು, ಏಜ್ ಆಫ್ ಹೀಸ್ ಸನ್. ಹಾಗಿದ್ರೆ ಮಗನ ವಯಸ್ಸು ಎಷ್ಟು ಬಂತು, 10 ವರ್ಷ ಬಂತು. ಇನ್ನು ತಂದೆಯ ವಯಸ್ಸನ್ನು ಕಂಡುಹಿಡಿಬಹುದು. ಪುಟ್ ದಿಸ್ ವ್ಯಾಲ್ಯೂ ಆಫ್ y equal to 10 in equation number 1. Right? Put value of y equal to 10 in equation 1.
So equation number 1 is x equal to 3y plus 10. X is equal to 3 into y value is 10 plus 10. 3 into 10 is 30 plus 10. Therefore x is equal to 40. So therefore the age of his Jacob, that is 40 years. ಹಾಗಿದ್ದರೆ ತಂದೆಯ ಈಗಿನ ವಯಸ್ಸು 40 ವರ್ಷ, ಮಗನ ಈಗಿನ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ ಇಲ್ಲೋ ಅದನ್ನು ನೋಡೋಣ. 5 ವರ್ಷಗಳ ನಂತರ ನೋಡಿ ತಂದೆಯ ವಯಸ್ಸು ಏನಾಗುತ್ತೆ, 40 ಪ್ಲಸ್ 5 45. ಮಗನ ವಯಸ್ಸು 10 ಪ್ಲಸ್ 5 15. 40 ಪ್ಲಸ್ 5 45. 10 ಪ್ಲಸ್ 5 15. 15 ಇಂಟು 3 45. 45 ಈಕ್ವಲ್ ಟು 45. ಅಂದರೆ ಇವನ ವಯಸ್ಸು 5 ವರ್ಷಗಳ ನಂತರ 45 ಆದರೆ ಇವನ ವಯಸ್ಸು 15 ಆಯಿತು. 15 3ಲೇ 45, ಅಂದರೆ ಇವನ ವಯಸ್ಸಿನ 3ರಷ್ಟು. ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಇರುತ್ತೆ ಯಾವಾಗ, 5 ವರ್ಷಗಳ ನಂತರ. ಅದೇ ರೀತಿಯಾಗಿ 5 ವರ್ಷಗಳ ಹಿಂದೆ, ಸೊ 40 minus 5, that will be 35, and this is 10 minus 5, that is 5. ಇಲ್ಲೆಷ್ಟಾಯಿತು, 40 minus 5 ಅಂದರೆ 35 ಆಯಿತು. 10 minus 5 is 5. ಇಲ್ಲಿ ನೋಡಿ 35 ವಯಸ್ಸಿದ್ರೆ ಇವನ ವಯಸ್ಸು ಎಷ್ಟಿದೆ, 5 ವರ್ಷ. ಯಾವಾಗ, 5 ವರ್ಷಗಳ ಹಿಂದೆ. ಹಾಗಿದ್ದರೆ ಇವುಗಳ ನಡುವಿನ ಸಂಬಂಧ, ತಂದೆಯ ವಯಸ್ಸು ಮಗನ ವಯಸ್ಸಿನ 7ರಷ್ಟು, ಅಂದರೆ 7 5ಲೇ 35, ದಟ್ ಈಸ್ 35. ಸೊ ಈ ರೀತಿ ನಮ್ಮದು ಇಕ್ವೇಷನ್ ಏನಾಯಿತು, ಇಲ್ಲಿ ಸ್ಯಾಟಿಸ್ಫೈ ಆಯಿತು. ಸೊ ದೀಸ್ ಆರ್ ದ 2 ಪ್ರಾಬ್ಲಮ್ಸ್, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ವರ್ಡ್ ಪ್ರಾಬ್ಲಮ್ಸ್ ಇನ್ ಎಕ್ಸಸೈಸ್ 3.3. And I hope you enjoyed all the problems, and in the next session, exercise 3.4, in the next class, I am going to solve the problems over ಎಲಿಮಿನೇಷನ್ ಮೆಥಡ್. ಈ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್ದಿಂದ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗಾಗಲೇ ನಿಮಗೆ ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡಿ ಪ್ರಸಾರ ಮಾಡಿದ್ದೀನಿ, ಬಟ್ ದಿಸ್ ಒನ್ ಈಸ್ ಅ ಡಿಫರೆಂಟ್ ಒನ್ ದಟ್ ಐ ಆಮ್ ಟ್ರೈಯಿಂಗ್ ದಿಸ್ ಒನ್ ಆನ್ ದ ವೈಟ್ ಬೋರ್ಡ್. ಡಿಜಿಟಲ್ ಆಗಿ ನಾನು ಮಾಡಿಲ್ಲ, ಯಾಕಂದರೆ ಭಾಳಷ್ಟು ಜನ ಕಮೆಂಟ್ ಮಾಡಿದರು, ಸರ್ ಡೈರೆಕ್ಟಾಗಿ ನಮಗೆ ಸಾಲ್ವ್ ಮಾಡಿ ಹೇಳಿದರೆ ಇನ್ನೂ ನಮಗೆ ಹೆಚ್ಚು ಅರ್ಥ ಆಗುತ್ತೆ ಅಂಥೇಳಿ. ಸೊ ಆನ್ ದ ವ್ಯೂಸ್ ಆ್ಯಂಡ್ ಆನ್ ದ ಕಮೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಐ ಆಮ್ ಟ್ರೈಯಿಂಗ್ ದಿಸ್ ಒನ್. ನಿಮಗೆ ಯಾವ ರೀತಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಇಲ್ಲೋ ಅಥವಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನನಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್. ಐ ವಿಲ್ ಕಮ್ ಬ್ಯಾಕ್ ಸೂನ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.